ನಿನ್ನೆ ಹಿಂದೂ ಕಾರ್ಯಕರ್ತ ಸುಶೀಲ್ ಅಂತ ಹೇಳಿ ನಿನ್ನೆ ಸಂಜೆ ಒಂದು 2-3 ಜನ ಹುಡುಗರು ಬೈಕ್ ವೀಲಿಂಗ್ ಮಾಡ್ಕೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ಸುಶೀಲ್ ಆ ವೀಲಿಂಗ್ ಮಾಡ್ಕೊಂಡು ಬಂದಂತ ಮುಸ್ಲಿಂ 3 ಜನ ಹುಡುಗರುಗಳಿಗೆ ಬೇಡ್ರಪ್ಪ, ಇಲ್ಲಿ ಜನವಸತಿ ಕ್ಷೇತ್ರ ಇದು, ಇಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಸಂಜೆ ಹೊತ್ತು ಓಡಾಡ್ತಾ ಇರ್ತಾರೆ, ಮಕ್ಕಳು ಎಡಗಡೆಯಿಂದ ಬಲಗಡೆಗೆ ಆ ಮನೆಗಳಿಗೆ ಓಡಾಡ್ತಾ ಇರ್ತಾರಪ್ಪ, ಬೇರೆ ಜಾಗದಲ್ಲಿ ಮಾಡ್ಕೊಳ್ರಪ್ಪ ಅಂತ ವಿನಂತಿ ಮಾಡ್ಕೊಂಡಂಗೆ. ಆದರೆ ವಾಪಸ್ ಹೋದಂತ ಆ ಹುಡುಗರು ಸಂಜೆ 7:30 ರಾತ್ರಿ 8-9 ಗಂಟೆವರೆಗೂ ಕಾಯ್ದು ಆ ಬುದ್ಧವಾದ ಹೇಳಿದಂತ ಸನ್ಮಾನಿತ ಸುಶೀಲ್ಗೆ ವಾಕ್ ಬಂದಾಗ, ರಾತ್ರಿ ಊಟ ಮಾಡಿ ವಾಕ್ ಬಂದಾಗ ಅಟ್ಯಾಕ್ ಮಾಡುವಂತ ಪ್ರಯತ್ನ ಮಾಡಿ ಇಡೀ ಯಾವ ರೀತಿ ಅಂತ ಹಲ್ಲೆ ಮಾಡಿದ್ದಾರೆ ಅಂದ್ರೆ, ಬದುಕಿದ್ರು ಕೂಡ ಸತ್ತಂಗಿರ್ಬೇಕು ಅನ್ನೋ ರೀತಿಯಲ್ಲಿ ಆ ಕರಳು ಮಾತ್ರ ಹೊರಗಡೆ ಬರೋ ರೀತಿಯಲ್ಲಿ 2 ಕಡೆ ಚಾಕು ಹಾಕಿ ಇವತ್ತು ಆಸ್ಪತ್ರೆಯಲ್ಲಿ ನಿನ್ನೆ 2-3 ಆಸ್ಪತ್ರೆಯನ್ನು ಬದಲಾವಣೆ ಮಾಡಿ ಅಂತೂ ದೇವ್ರದಿಂದ ನಿನ್ನೆ ಆ ಕರಳನ್ನು ವಾಪಸ್ ಒಳಗಡೆ ಹಾಕಿ ಒಳ್ಳೆ ಸಕ್ಸಸ್ಸಿವ್ ಆಪರೇಷನ್ ಆಗುವಂತ ಪ್ರಯತ್ನ ಆಗಿದೆ. ನಾನು ಏನು ಹೇಳಕ್ ಕೊಟ್ಟಿದ್ದೀನಿ ಅಂದ್ರೆ, ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಎಲ್ಲೋ ಒಂದ್ ಕಡೆಗೆ ನಾವು ಏನೇ ಮಾಡಿದ್ರು ಕೂಡ ನಮ್ಮನ್ನು ಸಹಿಸ್ಕೊಳ್ತಾರೆ ಅಂತ ಸರ್ಕಾರ ನಮಗೆ ಬಂದಿದೆ. ಈ ತುಷ್ಟೀಕರಣ ರಾಜಕಾರಣದಿಂದ ಇವತ್ತು ಈ ಒಂದು ಮುಸ್ಲಿಮಲ್ಲಿರುವಂತ ಕೆಲವು ದೇಶ ವಿರೋಧಿ ಮನಸ್ಥಿತಿಗಳೇನಿದೆ, ಈ ರಾಕ್ಷಸ ಕೃತ ಮನಸ್ಥಿತಿ ಏನಿದೆ, ಇವತ್ತು ಅವರ ನಡವಳಿಕೆ ಏನಿದೆ, ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇದರ ಜವಾಬ್ದಾರಿ ಸರ್ಕಾರ ಹೊರಬೇಕು. ಮತ್ತೆ ನೀವು ಮಾಡ್ತಿರುವಂತಹ ತುಷ್ಟೀಕರಣ ರಾಜಕಾರಣದ ಪ್ರತಿಫಲ ಇವತ್ತಿನ ಮುಸ್ಲಿಮಲ್ಲಿರುವಂತಹ ಕೆಲವು ಈ ರಾಕ್ಷಸ ಕೃತ್ಯಗಳು ಇವತ್ತು ಈ ರೀತಿಯಂತ ರಾಜಾರೋಷವಾಗಿ ಹಲ್ಲೆ ನಡೆಯುವಂತ ಷಡ್ಯಂತ್ರ ನಡೀತಾ ಇದೆ. ಯಾಕಂದ್ರೆ ಶಿವಮೊಗ್ಗದಲ್ಲಿ ನಿನ್ನೆ ಹೊಳೆಹೊನ್ನೂರಿನಲ್ಲಿ ಮಾಣಿಕ ಹಲ್ಲೆಯನ್ನ ಮಾಡಿದ್ದಾರೆ. ಇಲ್ಲಿ ಶಿಕಾರಿಪುರದಲ್ಲಿ ಘಟನೆ ಆಯಿತು. ಹರ್ಷನ ಕೊಲೆ ನಂತರ ಎಷ್ಟು ಈ ತರದ ಘಟನೆಗಳಾಗಿದೆ ಅಂದ್ರೆ, ಯಾವುದೇ ಸಣ್ಣ ಪುಟ್ಟ ಮಾತುಕತೆ ಆದ್ರೂ ಕೂಡ ಹಲ್ಲೆ ಕೊಲೆ ಇದರಲ್ಲೇ ಇವತ್ತು ಅಂತ್ಯವನ್ನ ಮಾಡುವಂತ ಕೃತ್ಯವನ್ನು ಮಾಡ್ತಾ ಇದ್ದಾರೆ. ಇದು ಖಂಡಿಸ್ತೇವೆ. ಆದಷ್ಟು ಬೇಗ ಸರ್ಕಾರ ಸರಿಯಾದ ರೀತಿಯಂತ ಗಮನ ಕೊಡಬೇಕು, ಸರಿಯಾದ ರೀತಿಯಂತ ಆಕ್ಷನ್ ತಗೊಳ್ಬೇಕು ಅಂತ ನಾವು ವಿನಂತಿ ಮಾಡ್ಕೊಂತೀವಿ. ಮತ್ತು ವಿಶೇಷವಾಗಿ ನಾಚಿಕೆ ಆಗಬೇಕು. ಇಲ್ಲಿ ನಮ್ಮ ಶಿರಾಳಕೊಪ್ಪದಲ್ಲಿ ನಿನ್ನೆ ತಾನೇ ಟ್ರಾನ್ಸ್ಫರ್ ಮೇಲೆ ಒಬ್ರು SI ಬಂದು ನಮ್ಮ ಪವನ್ ಅಂತೇಳಿ ಒಬ್ಬ ಹಿಂದೂ ಕಾರ್ಯಕರ್ತನ ಕರೆದು ಟ್ರಾನ್ಸ್ಫರ್ ಆಗಿ ಬಂದು ರಕ್ಷಣೆ ಕೊಡಬೇಕಾಗಿರೋದು, ಚಿಂತನೆ ಮಾಡಬೇಕಾಗಿರೋದು ಕಾನೂನು ಸುವ್ಯವಸ್ಥೆ ಬಗ್ಗೆ. ಅದ್ಬಿಟ್ಟು ಆ ಪವನ್ ಅಂತ ಕಾರ್ಯಕರ್ತನ ಕರೆದು, ಹುಷಾರ್, ನಿನ್ನ ಹೆಂಡತಿ ಮಗಳು ಗೌರವದಿಂದ ಬದುಕಬೇಕು ಅಂದ್ರೆ ಗುಂಡಾಗಿರಿಯನ್ನು ಬಿಟ್ಟು ಮನೇಲಿ ಇರಬೇಕು, ಇವೆಲ್ಲ ಘಟನೆ ನಡೆಯಲ್ಲ ನನ್ನ ಕಾಲದಲ್ಲಿ ಅಂತೇಳಿ ಧಮಕಿ ಹಾಕುವಂತ ಕೆಲಸವನ್ನ ಈ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಅಂದ್ರೆ ಯಾಕೆ ಈ ರೀತಿಯಂತ ಮನಸ್ಥಿತಿ, ಈ ರೀತಿಯ ಮಾತುಕತೆಗಳು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಶ್ಚರ್ಯ ಆಗುತ್ತೆ. ಇಂಥ ನಡವಳಿಕೆಗಳಿಗೆ ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಸರ್ಕಾರ, ಇಲ್ಲಿಯ ಅಧಿಕಾರ ನಡೆಸಿರುವಂತ ಈ ಅಧಿಕಾರಿಗಳು ಏನಿದ್ದಾರೆ ಇವರು ಇರ್ಬೋದು, ಆ ಕಡೆ ಗಮನ ಕೊಡಬೇಕು ಅಂತ ನಾನು ವಿನಂತಿಯನ್ನ ಮಾಡ್ಕೊಂತೀನಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಕಾಂಗ್ರೆಸ್ಸಿನ ಶಾಸಕರು ಎಲ್ಲ ಒಟ್ಟಾಗಿ ಸೇರಿ ದೆಹಲಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಒಂದು ಅನುದಾನಗಳು ನಮಗೆ ಬಂದಿಲ್ಲ ಅಂತೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ, ಇವರ UPA ಸರ್ಕಾರದ ಈ ಸರ್ಕಾರದ 6-7 ತಿಂಗಳ ಒಂದು ಜನ ಈಗಾಗಲೇ ಏನು ಬೇಸತ್ತಿದ್ದಾರೆ, ಅದನ್ನ ಬೇರೆ ದಿಕ್ಕಿನಲ್ಲಿ ಡೈವರ್ಷನ್ ಮಾಡ್ಲಿಕ್ಕೋಸ್ಕರ ಈ ರೀತಿ ಅಂತ ಒಂದು ಚುನಾವಣೆ ಸ್ಟಂಟ್ ಪೊಲಿಟಿಕಲ್ ಒಂದು ಸ್ಟೇಟ್ಮೆಂಟ್ ಅನ್ನ ಬಿಟ್ಟರೆ ಇದ್ರಲ್ಲಿ ಬೇರೆ ಯಾವುದೇ ಉದ್ದೇಶ ಇಲ್ಲ. ಯಾಕೆಂದ್ರೆ ಇವತ್ತು ಕೇಂದ್ರ ಸರ್ಕಾರ ಇಷ್ಟೆಲ್ಲ ಅನುದಾನ UPA ಸರ್ಕಾರ ಇದ್ದಾಗ ಏನ್ ಕೊಟ್ಟಿತ್ತು, NDA ಸರ್ಕಾರ ಕೊಟ್ಟಾಗ ಏನು ಅನುದಾನ ಕೊಟ್ಟಿದೆ, ವಿಶೇಷವಾಗಿ ತೆರಿಗೆ ಬಾಬ್ತು ಇದೇ UPA ಸರ್ಕಾರ ಇದ್ದಾಗ 60,000 ಕೋಟಿ ಬಂದಿತ್ತು. ಆದ್ರೆ ಮೋದಿಜಿಯವರ ಸರ್ಕಾರ ಬಂದ ಮೇಲೆ 2,80,000 ಕೋಟಿ ತೆರಿಗೆ ಬಾಬ್ತಿನ ಹಣ ಬಂದಿದೆ. ಇವತ್ತು ಅಭಿವೃದ್ಧಿಗೆ 2,10,00,000 ಅನುದಾನ ನಮಗೆ ಬಂದಿದೆ. ಎಲೆಕ್ಟ್ರಿಫಿಕೇಶನ್ ಶಿವಕುಮಾರ್ ಅವರು ಹೇಳಿಕೆ ಕೊಡ್ತಾರೆ, ಸರಿ ಅವ್ರು ಕೊಟ್ಟಿರೋದು, ನಾವು ಇದನ್ನ ಇಟ್ಕೊಂಡು ನಾಳೆ ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ. ಅಂದ್ರೆ ಇದು ವೆಲ್ ಪ್ಲಾನ್ಡ್. ಯಾಕಂದ್ರೆ ಇಡೀ ದೇಶಕ್ಕೆ ಸಂಪೂರ್ಣವಾದಂತ ಬಜೆಟ್ ಏನು ಮೊನ್ನೆ ಕೊಟ್ಟಿಲ್ಲ, ಕೇವಲ ಲೇಖನೋದನ್ನ ಮಾತ್ರ ಕೊಟ್ಟಿರೋದು. ಅದನ್ನ ಇಟ್ಕೊಂಡು ದಕ್ಷಿಣ ಭಾರತ ಉತ್ತರ ಭಾರತ ಬೇರೆ ಆಗ್ಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟು 3 ದಿನಕ್ಕೆ ದೇಶ ವಿಭಜನೆ ಆಗ್ಬೇಕು ಅಂತೇಳಿ ಇಲ್ಲಿ ಪ್ರತಿಭಟನೆ ಮಾಡಕ್ ಕೂರ್ತಾರೆ ಅಂದ್ರೆ, ಇದು ಎಲ್ಲ ರೀತಿಯಂತ ಮ್ಯಾಚ್ ಫಿಕ್ಸಿಂಗ್ ಒಂದು ಬಿಟ್ರೆ ಯಾವುದೇ ಸದುದ್ದೇಶ ಇಲ್ಲ. ಹಾಗಾಗಿ ಇದನ್ನ ಭಾರತೀಯ ಜನತಾ ಪಕ್ಷ, ಈ ನಾಡಿನ ಜನ ಖಂಡಿಸ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.